ನೀವು ಬೇಜಾರಾದಾಗ ಒಂದು ಸಲ ನೀವು ದಾಟ್ಕೊಂಡ್ಬಂದಿರೋ ಕಷ್ಟಗಳನ್ನ ನೆನಪು ಮಾಡ್ಕೊಳ್ಳಿ. ನಿಮ್ಮನ್ನ ಯಾವುದೂ ಬೇಜಾರು ಮಾಡಲ್ಲ. ಮೇಲಾಗಿ ಧೈರ್ಯನೂ ಬರುತ್ತೆ. ನೀವು ಒಸ್ಸು ಅಂತ ನೆನಪನ್ನಿಟ್ಕೊಳ್ಳಿ. ನಾನು ಮರ್ತೋದ್ರು ನೀವು ನೆನಪು ಮಾಡ್ತೀರಲ್ಲ. ಹೀಗೆ ಯಾವಾಗಲೂ ನನ್ನ ಮೋಟಿವೇಟ್ ಮಾಡ್ತೀರಲ್ಲ. ನಿಮಗೆ ನನ್ನ ಮೋಟಿವೇಶನ್ ಬೇಕಾಗಿಲ್ಲ ರೀ. ನೀವು ಸೆಲ್ಫ್ ಮೇಡ್ ವುಮೆನ್. ನೀವೇ ಎಷ್ಟೋ ಜನಕ್ಕೆ ಧೈರ್ಯ ಹೇಳ್ತೀರಾ. ಆದರೆ ನೀನು ನಂಗೆ ಧೈರ್ಯ ಹೇಳ್ತಿದ್ದೀರಾ. ನನ್ನ ಭಯ ನೋವನ್ನು ಕಡಿಮೆ ಮಾಡ್ತಿದ್ದೀರಾ. ನೀವು ಬೇಜಾರು ಮಾಡ್ಕೊಂಡ್ರೆ ನನಗೆ ನೋಡೋಕ್ಕಾಗಲ್ಲ ರೀ. ನಿಮ್ಮ ನಗುವೇ ನಿಮಗೆ ಅಂದ. ನಿಮ್ಮ ಕಣ್ಣೀರಿಗೆ ತುಂಬ ಶಕ್ತಿ ಇದೆ. ಈ ಸಣ್ಣ ಪುಟ್ಟ ವಿಷಯಕ್ಕೋಸ್ಕರ ಆ ಕಣ್ಣೀರ್ ಸಹಾಯನ ಕೇಳಕ್ಕೆ ಹೋಗ್ಬೇಡಿ. ಓಕೆ? ನನ್ನ ಕಣ್ಣೀರನ್ನು ನನ್ನ ಮಕ್ಳಿಗೋಸ್ಕರ ಬಚ್ಚಿಟ್ಕೊಂಡಿದ್ದೀನಿ ರೀ. ಅವ್ರನ್ನ ಯಾರೇನಂದ್ರು ನನ್ನ ಕಣ್ಣೀರು ಹೊರಗೆ ಬರುತ್ತೆ. ಅನು, ಕೀರ್ತಿ ಇಬ್ರು ನನ್ನ ರಾಕಿಗೆ ತಂಗಿದಿರು. ನಾನು ಅವರನ್ನ ಹೆತ್ತ ತಾಯಿ ಅಷ್ಟೆ. ನನ್ನಿಂದ ಅವರನ್ನ ಯಾರು ದೂರ ಮಾಡೋಕ್ಕಾಗಲ್ಲ. ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ರೀ. ರಾಕಿ ನನ್ನ ಸ್ವಂತ ಮಗ, ಅನು, ಕೀರ್ತಿ ನಿಮ್ಮ ಹೆತ್ತು ಮಕ್ಕಳು. ನನ್ನಿಂದ ರಾಕಿನ, ನಿಮ್ಮಿಂದ ಅನು, ಕೀರ್ತಿನ ಆ ದೇವರೇ ಬಂದರೂ ಕೂಡ ದೂರ ಮಾಡಲ್ಲ. ಇಟ್ಸ್ ಮೈ ಪ್ರಾಮಿಸ್. ಯಾರು ಹರಿಕಾ? ಯಾರು ಅಂತ ಕೇಳ್ತಿದ್ರು, ಯಾಕೆ ಹೇಳ್ತಿಲ್ಲ? ಅದು ನನ್ನ ಫ್ರೆಂಡ್ ಅಖಿಲ್. ಫ್ರೆಂಡಾ? ಅದು ಅದಿತಿ. ಯಾಕಷ್ಟು ಗಾಬರಿಲಿ ಹೇಳ್ತಿದ್ಯಾ? ಏನಿಲ್ಲ, ಸುಮ್ಮನೆ. ಸರಿ, ಮಾತಾಡು. ಅದೇನು ಇಂಪಾರ್ಟೆಂಟ್ ಕಾಲ್ ಅಲ್ಲ, ಆಮೇಲೆ ಮಾತಾಡ್ತೀನಿ. ಯಾರು? ಮತ್ತೆ ಅವಳೆ. ಇಂಪಾರ್ಟೆಂಟ್ ಇರಬೇಕು, ಮಾತಾಡು. 2 minutes ಅಖಿಲ್. ಹಲೋ. ಏನು ಹನಿ, ಬ್ಯುಸಿ ಆಗಿದೆಯಾ? ಟೆನ್ಷನ್ ಆಗಿದ್ದೀನಿ. ಯಾಕೆ ಕಾಲ್ ಮಾಡಿದೆ ಅಂತ ಹೇಳು. ನಾವು ಭೇಟಿ ಮಾಡಬೇಕು ಅಂತ ಹೇಳದ್ನಲ್ಲ ಹನಿ. ಆಗಲ್ಲ ಅಂತ ನಾನು ಹೇಳಿದ್ನಲ್ಲ. ನಿನಗೆ ಆಚೆ ಬರೋಕ್ಕಾಗಿಲ್ಲ ಅಂದ್ರೆ ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಬೇಡ, ನಾನೇ ಬರ್ತೀನಿ. ನಾಳೆ ನಮ್ಮ ಫೇವ್ರೆಟ್ ರೆಸ್ಟೋರೆಂಟಿಗೆ ಬರ್ತೀಯಾ? ಅಲ್ಲಿ ನಾವು ಒಟ್ಟಿಗೆ ತುಂಬ ವಿಷಯಗಳನ್ನ ಡಿಸ್ಕಸ್ ಮಾಡಬೇಕು. ಓಕೆ. ನೀನು ಮಿಸ್ ಮಾಡಲ್ಲ ತಾನೆ? ಏನಾದರೂ ಮಿಸ್ ಮಾಡೋದ್ಯೋ, ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಓಕೆ, ಬಾಯ್. ಗಿಣಿಗೆ ಕೋಪ ತುಂಬಾನೇ ಜಾಸ್ತಿ ಆಗಿದೆ. ನಾಳೆ ಸಿಕ್ಕ ಮೇಲೆ ಸೀಬೆ ಹಣ್ಣು ತಿನ್ನಿಸ್ಬೇಕು. ಹರಿಕಾ, ಏನಾದರೂ ಪ್ರಾಬ್ಲಮಾ? ನೋ ಪ್ರಾಬ್ಲಮ್ ಅಖಿಲ್. ಮತ್ತ್ಯಾಕೆ ಆ ಕಡೆ ಹೋಗಿ ಮಾತಾಡ್ದೆ?
ಅದು ನಿನಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ನೀನು ಟೆನ್ಷನ್ ಆಗಿದೆಯಾ? ನನಗೇನೋ ಡೌಟ್ ಇದೆ. ಏನ್ ನಿನ್ ಡೌಟು? ಈಗ ನಿಜವಾಗ್ಲೂ ನಿನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ಯಾ? ನಿನಗೆ ಯಾಕಂತ ಡೌಟು? ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ನನ್ನ ಹತ್ರ ದುಡ್ಡು ಕೇಳಿದ್ಲು, ನಾನು ಇಲ್ಲ ಅಂತ ಹೇಳಿದೆ. ಅವಳ ಹತ್ರ ಸಾಲ ಮಾಡಿದ್ಯಾ? ಇಲ್ಲ, ಅವಳೇ ನನ್ನ ಹತ್ರ ಸಾಲ ಕೇಳ್ತಿದ್ದಾಳೆ. ನೋಡು, ನೀನು ಯಾವ ತಪ್ಪು ಮಾಡಿಲ್ಲ ಅಂದರೆ ನಿನಗೆ ಯಾವ ತೊಂದರೆನೂ ಆಗಲ್ಲ. ಅಂದ್ರೆ ಏನ್ ನಿನ್ನ ಉದ್ದೇಶ ಅಖಿಲ್? ಆ ಆದಿತ್ಯನ ಜೊತೆ ನೀನು ಇನ್ನೂ ಟಚಲ್ಲಿ ಇದೆಯಾ ಅಂತ ನನಗೆ ಡೌಟ್ ಇದೆ. ಅವನಿಗೆ ಫೇವರ್ ಮಾಡಬೇಕು ಅಂತ ನಮ್ಮ ಕಂಪ್ನಿಗೆ ಏನಾದರೂ ದ್ರೋಹ ಮಾಡಿದ್ಯೋ ನಿನ್ನ ಸಾಯಿಸ್ಬಿಡ್ತೀನಿ. ನಾನು ಹಾಗ್ಯಾಕೆ ಮಾಡಲಿ? ಅವನ ಕಂಪ್ನಿಗೆ ಸೇರಿಕೊಂಡು 2 ಸಲ ನಮ್ಮ ಕಂಪ್ನಿ ಸೀಕ್ರೆಟ್ನ ಅವನಿಗೆ ಕೊಡಬೇಕು ಅಂತ ಟ್ರೈ ಮಾಡಿದೆ ಅಲ್ವಾ? ಆವಾಗಂದ್ರೆ ಆ ಕಂಪ್ನಿಲಿ ಜಾಬ್ ಮಾಡ್ತಿದ್ದೆ, ಈಗ ರಿಸೈನ್ ಮಾಡಿದ್ದೀನಲ್ಲ. ಆದಿತ್ಯಂಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅದು ನಿಜ ಆದರೆ ನೀನು ಜೀವಂತವಾಗಿರ್ತೀಯ. ಸುಳ್ಳೇನಾದರೂ ಆಯಿತೋ ನಾನೇ ನಿನ್ನ ಸಾಯಿಸ್ತೀನಿ. ದೇವ್ರೆ, ಆದಿತ್ಯನ ಜೊತೆ ಟಚ್ಚಲ್ಲಿದ್ದೀನಿ ಅನ್ನೋ ಡೌಟ್ಗೆ ನನ್ನ ಸಾಯಿಸ್ತೀನಿ ಅಂತಿದ್ದಾನೆ. ಅಂಥದ್ರಲ್ಲಿ ನನ್ನ ಮಗುಗೆ ತಂದೆ ಆದಿತ್ಯ ಅಂತ ಗೊತ್ತಾದ್ರೆ ಬದುಕಿರುವಾಗಲೇ ಅಖಿಲ್ ನನಗೆ ನರ್ಕ ತೋರಿಸ್ತಾನೆ ಅನ್ಸುತ್ತೆ. ವಸು, ಲಂಚ್ ಪ್ಯಾಕ್ ಮಾಡಿದ್ದೀನಿ. ಥ್ಯಾಂಕ್ಸ್ ದೊಡ್ಡಮ್ಮ. ನಿನ್ನೆ ಆ ಅನು ಕೀರ್ತಿ ಪಾಕೆಟ್ ಮನಿ ಕದ್ದು ಎಂಜಾಯ್ ಮಾಡಿದೆ. ಇವತ್ತು ಹಾಗೆ ಮಾಡಬೇಕು. ಆಗೋಯ್ತಾ ಕೀರ್ತಿ? ಆಯ್ತು ಮಮ್ಮಿ. ಸರಿ, ನೀವು ರೆಡಿಯಾಗಿ ಸ್ಕೂಲ್ ಬ್ಯಾಗ್ ತಗೊಂಡು ಬನ್ನಿ, ನಾನು ಬರ್ತೀನಿ. ಸರಿ ಮಮ್ಮಿ. ಹೋಗಿ. ಅಯ್ಯೋ, ಇವ್ರು ಬಂದ್ರು. ಏನ್ ಹುಡುಕ್ತಿದ್ಯಾ? ಪಾಕೆಟ್ ಮನಿಗೋಸ್ಕರನಾ? ಇಲ್ಲ, ನನ್ನ ಪೆನ್ಸಿಲ್ ಹೋಗಿದೆ. ನೆನೆ ನಮ್ಮ ಮನಿ ಕೂಡ ಹೋಯ್ತು. ನೀನೇ ಎತ್ಕೊಂಡಿದ್ಯಾ ಅಂತ ನಮ್ಗೆ ಗೊತ್ತು. ನಾನು ಯಾಕೆ ತೆಗಿಲಿ? ನನಗದೆಲ್ಲ ಗೊತ್ತಿಲ್ಲ. ನೆನ್ನೆ ನೀನು ನಮ್ಮ ಪಾಕೆಟ್ ಮನಿ ಎತ್ಕೊಂಡಿದ್ನ ನಾವು ನೋಡಿದ್ವಿ. ಈ ವಿಷಯನ ನಮ್ಮ ಮಮ್ಮಿ ಹತ್ರ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಈ ಥರ ಕಳ್ತನ ಮಾಡೋದು ತಪ್ಪಲ್ವಾ? ಯಾಕೆ ಮಾಡ್ತಿದ್ಯಾ? ನಾನು ಕಳ್ಳ ಅಲ್ಲ. ನಮ್ಮ ಮನೆ ಕದ್ದಿದ್ಯಾ, ನೀನೇ ಕಳ್ಳ. ನಾನು ನಮ್ಮಮ್ಮಂಗೆ ಹೇಳ್ತೀನಿ. ನಾವು ಕೂಡ ನಮ್ಮಮ್ಮಂಗೆ ಹೇಳ್ತೀವಿ. ಏನನು? ಏನ್ ಹೇಳ್ತೀನಿ ಅಂತಿದ್ಯಾ? ಹೇಳೇ ಬಿಡ್ಲ ಕಿಟ್ಟು? ಏನನು ಹೇಳ್ತೀನಿ ಅಂತಿದ್ಯಾ? ಅವನ ಪೆನ್ಸಿಲ್ ಕಾಣಿಸ್ತಿಲ್ವಂತೆ ಮಮ್ಮಿ, ನಮ್ಮ ಬ್ಯಾಗಲ್ಲಿ ಹುಡುಕ್ತಿದ್ದಾನೆ. ಅವ್ರು ಯಾಕೆ ನಿನ್ನ ಪೆನ್ಸಿಲ್ ತಗೋತಾರೆ ಕಿಟ್ಟು? ನಾನು ದುಡ್ಡು ಕೊಡ್ತೀನಿ, ಹೊಸ ಪೆನ್ಸಿಲ್ ತಗೋ. ಅವನಿಗೆ ಬೇಕಾಗಿರೋದು ಕೂಡ ಮನಿನೇ ಮಮ್ಮಿ. ಅವನಿಗೆ ಮನಿ ಕೊಡಬೇಡ ಮಮ್ಮಿ, ಬೇಕಾದರೆ ಹೊಸ ಪೆನ್ಸಿಲ್ ಕೊಡು. ನನ್ನ ಹತ್ರ ಹೊಸ ಪೆನ್ಸಿಲ್ ಇದೆ, ನಾನು ಕೊಡ್ತೀನಿ ಮಮ್ಮಿ. ಸ್ಕೂಲಿಗೆ ಹೋಗ್ತಿದ್ದ ಹಾಗೆ ಕೊಟ್ಬಿಡು ಕೀರ್ತಿ. ಅಲ್ಲಿ ನೋಡಿ, ಸ್ಕೂಲ್ ವ್ಯಾನ್ ಬಂತು ಅನ್ಸುತ್ತೆ. ನಡೀರಿ, ನಡಿ ನಡಿ ನಡಿ, ನಿಮ್ಮ ಬ್ಯಾಗ್ಗಳನ್ನು ತಗೊಳ್ಳಿ. ಬನ್ನಿ ಕಿಟ್ಟು, ಬಾ. ಭಾವ, ಈ ಪಟ್ಟಿ ಬೆಲ್ಟು ಸ್ಟಿಫ್ ಆಗಿಲ್ಲ ಭಾವ, ಹಳೇದಾಗೋಗಿದೆ, ಹೊಸ ತರಬೇಕು. ಅದ್ರ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಾ ನಂದಿನಿ? ನೀನೇ ಆರ್ಡರ್ ಮಾಡಿ ತರಿಸು. ಆನ್ಲೈನಲ್ಲಿ ತರಿಸಿದ್ರೆ ಅದು ಕರೆಕ್ಟ್ ಆಗಿರಲ್ಲ ಭಾವ, ನಾನೇ ಹೋಗಿ ತರ್ತೀನಿ.
ನೀನು ಯಾಕೆ ನಂದಿನಿ? ಭಾಸ್ಕರ್ ಅಣ್ಣಂಗೆ ಹೇಳ್ತೀನಿ ಬಿಡು. ಪರವಾಗಿಲ್ಲ ಭಾವ, ನಾನ್ ಹೋದ್ರೆ ಇನ್ನೊಂದ್ ಸ್ವಲ್ಪ ಒಳ್ಳೆ ತಗೊಂಡ್ ಬರ್ತೀನಿ. ಸೈಜ್ ಸ್ವಲ್ಪ ದೊಡ್ಡದಾದ್ರೂ ಸ್ವಲ್ಪ ಚಿಕ್ಕದಾದ್ರೂ ನಿಮಗೆ ಕಷ್ಟ ಆಗುತ್ತೆ. ಅಖಿಲ್ ಬಗ್ಗೆ ನಂದಿನಿ ಎಷ್ಟು ಶ್ರದ್ಧೆ ವಹಿಸ್ತಾ ಇದ್ದಾಳೆ. ಇಂಥ ಒಳ್ಳೆ ಹುಡುಗಿ ಅಖಿಲ್ ಹೆಂಡತಿ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೋಗಿ ಹೋಗಿ ಹಾರಿಕಾನ ಕಟ್ಕೊಂಡ. ಅತ್ತೆ, ಕಾಫಿ ತಗೊಳ್ಳಿ. ಭಾವಂಗ ತಗೊಂಡ್ ಬಾ ಅಕ್ಕ. ನೀನು ಕುಡಿತೀಯಾ? ಬೇಡ ಅಕ್ಕ, ಭಾವ ಟ್ಯಾಬ್ಲೆಟ್ ತಗೊಂಡು ಕಾಫಿ ಕುಡಿದ್ಮೇಲೆ ನಾನು ಕುಡಿತೀನಿ. ನಂದಿನಿ, ಏನತ್ತೆ? ನೀನು ನರ್ಸ್ ಅಲ್ವಾ? ಅಖಿಲ್ಗೆ ಕಾಲ್ ಯಾವಾಗ ಬರುತ್ತೆ ಅಂತ ಹೇಳ್ಬೋದಾ? ಬೇಗನೆ ಬರುತ್ತೆ ಅತ್ತೆ. ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಅವನಿಗೆ ನಡೆಯೋಕ್ಕಾಗುತ್ತೋ ಇಲ್ವೋ ಅಂತ ನನಗೆ ಭಯ ಆಗ್ತಿದೆ. ಡೋಂಟ್ ವರಿ ಅತ್ತೆ, ಭಾವನ ನಡೆಸೋ ಜವಾಬ್ದಾರಿ ನಂದು. ನೋಡ್ತಾ ಇರಿ, ಒಂದೇ ವಾರದಲ್ಲಿ ನಡೀತಾರೆ. ನಿಜವಾಗ್ಲೂ ಅಖಿಲ ನಡೆಸ್ತೀಯ ನಂದಿನಿ? ಹೇಳ್ತೀನಿನಲ್ಲ ಅತ್ತೆ, ಭಾವ ನಡೆದ್ಮೇಲೆ ನಾನು ಈ ಮನೆಯಿಂದ ಹೋಗೋದು. ನಿನ್ನ ಬಾಯಿ ಹರಕೆಯಿಂದ ಅವ್ನು ನಡೆದ್ರೆ ಅಷ್ಟೇ ಸಾಕು. ಜೀವನ ಪೂರ್ತಿ ನಿನ್ನ ಮರೆಯೋದಿಲ್ಲ. ಇದೇನತ್ತೆ? ನಂದಿನಿ ಹೊರಗಿನೋಳಲ್ಲ, ನನ್ನ ತಂಗಿ. ಅಖಿಲ್ಗೆ ನಾದ್ನಿ. ಅಖಿಲ್ನ ನಡೆಯೋ ಹಾಗೆ ಮಾಡೋದು ಅವಳ ಜವಾಬ್ದಾರಿ. ಇದಕ್ಕಿಂತ ಜಾಸ್ತಿ ಜವಾಬ್ದಾರಿನ ನಾವು ನಂದಿನಿ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನ್ ಹೇಳಿದ್ರಿ ಅತ್ತೆ? ಆಹಾ, ಏನಿಲ್ಲ ವಾಸು, ನನ್ನ ಮನಸ್ಸಿಗೆ ಏನೋ ಅನ್ನಿಸ್ತು. ನಾವು ಯಾವಾಗಲೂ ಅಂದ್ಕೊಂಡಿದ್ದೆಲ್ಲ ನಡೆಯಲ್ಲ. ದೇವ್ರೇನು ಬರ್ದಿರ್ತಾನೋ ಅದೇ ನಡೆಯುತ್ತೆ. ಅಖಿಲ್ ಬಗ್ಗೆ ನೀವು ಬೇಜಾರು ಮಾಡ್ಕೋಬೇಡಿ ಅತ್ತೆ. ನಂದಿನಿ ಬಂದಿದ್ದಾಳಲ್ವಾ, ಅವಳೇ ನೋಡ್ಕೋತಾಳೆ. ಹೌದು, ಅಖಿಲ್ ನಡೆಯೋವರೆಗೂ ನೀನೇ ನೋಡ್ಕೋಬೇಕು. ಓಕೆ ಭಾವ, ನಾನು ಹೋಗಿ ನಿನಗೆ ಬೇಕಾಗಿರೋದನ್ನ ತಗೊಂಡ್ ಬರ್ತೀನಿ. ಸರಿ. ಅಕ್ಕ, ಹಾಗೆ ನನ್ನ ಫ್ರೆಂಡ್ಸ್ನ ಭೇಟಿ ಮಾಡಿ ಬರ್ತೀನಿ ಅಕ್ಕ. ಬೇಗ ಬಾ, ಲೇಟ್ ಮಾಡಬೇಡ. ಕಾರ್ ತಗೊಂಡು ಹೋಗು ನಂದಿನಿ. ಬೇಡ ಅಕ್ಕ, ಬಸ್ ಸ್ಟ್ಯಾಂಡ್ ತನಕ ಆಟೋಲ್ ಹೋಗ್ತೀನಿ. ನನ್ನ ಫ್ರೆಂಡ್ ಬರ್ತಾಳೆ, ಕೆಲಸ ಆದ್ಮೇಲೆ ಅವಳೇ ನನ್ನ ಡ್ರಾಪ್ ಮಾಡ್ತಾಳೆ. ಹೋಗಿ ಬರ್ತೀನಿ. ಟ್ಯಾಬ್ಲೆಟ್ ತಗೋ ಅಖಿಲ್, ಕಾಫಿ ತಗೊಂಡ್ಬರ್ತೀನಿ. ಸರಿ ಅದಕ್ಕೆ. ಹಾಗೆ ಹಾಲು ತಗೊಂಡ್ ಬಾ ಅಕ್ಕ, ಹಾರಿಕಂಗ್ ಕೊಡ್ಬೇಕು. ನೀವು ಅವಳಿಗೆ ಅವೆಲ್ಲ ಕೊಡಬೇಡಿ ಅದಕ್ಕೆ, ಅವಳು ನಿಮ್ಗೆ ಅವಮಾನ ಮಾಡ್ತಾಳೆ. ನನ್ನ ತಂಗಿ ಬಗ್ಗೆ ಹಾಗನ್ಬೇಡ ಅಖಿಲ್. ಹಾರಿಕಾ ಬಂಗಾರ. ಏನಾದರೂ ಮಿಸ್ ಮಾಡಿದ್ಯೋ ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಇವಾಗ ನಾನು ಹೋಗದೆ ಇದ್ರೆ ಅವನೇ ಮನೆಗೆ ಬಂದ್ಬಿಡ್ತಾನೆ. ಇವತ್ತು ನಾಳೆನೋ ಆಸ್ತಿನ ನನ್ನ ಹೆಸರಿಗೆ ಬರೀತಿದ್ದಾರೆ. ಈ ಟೈಮಲ್ಲಿ ನನ್ನ ಹೊಟ್ಟೆಲಿರೋದು ಅಖಿಲ್ ಮಗು ಅಲ್ಲ ಅಂತ ಗೊತ್ತಾದ್ರೆ ಎಲ್ಲ ತಲೆ ಕೆಳಗಾಗುತ್ತೆ. ಬೇಗ ಹೋಗಿ ಬಂದ್ಬಿಡ್ಬೇಕು. ಮಾಟ ಮಧ್ಯಾಹ್ನ ಎಲ್ಲಿಗೆ ಹೋಗ್ತಿದ್ಯಾ? ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಿಲ್ಲ ಆಂಟಿ, ಏನಿಲ್ಲ. ಏನೂ ಇಲ್ಲ ಅಂದಮೇಲೆ ಏನೋ ತಪ್ಪು ಮಾಡಿರೋಳ್ ಥರ ಆ ಗಾಬರಿ ಯಾಕೆ? ನಾನೇನ್ ತಪ್ಪು ಮಾಡಿದ್ದೀನಿ ಆಂಟಿ? ಏನ್ ಮಾತಾಡ್ತಿದ್ಯಾ? ನಿನ್ ವರ್ತನೆ ನೋಡ್ತಿದ್ರೆ ನನ್ಗೇನೋ ಅನುಮಾನ ಆಗ್ತಿದೆ ಕಣೆ. ನೀನೇನೋ ಮುಚ್ಚಿಡ್ತಿದ್ಯಾ ಅಂತ ಅನ್ನಿಸ್ತಿದೆ. ನಾನೇನ್ ಮುಚ್ಚಿಡ್ತೀನಿ? ನನ್ನ ಹತ್ರ ಯಾವ ಸೀಕ್ರೆಟೂ ಇಲ್ಲ. ಇಲ್ಲ, ನೀನ್ ಪ್ರೆಗ್ನೆಂಟ್ ಆದಾಗಿಂದಲೂ ನಿನ್ನಲ್ಲೇನೋ ಬದಲಾವಣೆ ಆಗಿದೆ. ನಾನು ಕನ್ಸೀವ್ ಆಗಿರೋದೇ ನನ್ನಲ್ಲಾಗಿರೋ ಬದಲಾವಣೆ. ಅದನ್ನ ಬಿಟ್ಟು ಇನ್ನೇನೂ ಇಲ್ಲ.
ಏನಾದ್ರೂ ಇದ್ರೆ ಹೇಳೆ. ಆಮೇಲೆ ನೀನ್ ಮುಚ್ಚಿಟ್ಟಿರೋದು ನೀನ್ ಕುತ್ಕೆ ತನಕ ಬಂದಾಗ ನಿನ್ನ ಕಾಪಾಡು ಅಂದ್ರೆ ನಾನ್ ಕಾಪಾಡಕ್ಕಾಗಲ್ಲ. ನನಗಂಥ ಪ್ರಾಬ್ಲಮ್ಸ್ ಯಾವುದೂ ಇಲ್ಲ, ನೀನೇನ್ ಯೋಚನೆ ಮಾಡಬೇಡ. ಹಾರಿಕಾ, ಹಾಲು. ಬೇಡ, ನಾನು ಆಚೆ ಹೋಗ್ತಿದ್ದೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಆಚೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ. ಅದೇ ಎಲ್ಲಿಗೆ ಅಂತ ಕೇಳ್ತಿದ್ದೀನಿ. ಏನಕ್ಕ, ನಾನು ಏನ್ ಮಾಡ್ತಿದ್ದೀನಿ, ಏನು ಎತ್ತ ಅಂತ ಪ್ರತಿಯೊಂದು ನಿನಗೆ ಹೇಳ್ಬೇಕಾ? ಹೇಳೆ. ವಾಸು ನಿನ್ಗಿಂತ ದೊಡ್ಡೋಳಲ್ವಾ, ಮೇಲಾಗಿ ಮನೆ ಉಸ್ತುವಾರಿ ಎಲ್ಲ ಇವಳ್ದೆ ಅಲ್ವಾ? ಏನ್ ಹೇಳ್ತಿದ್ದೀರಾ ಚಿಕ್ಕಮ್ಮ? ಅವಳೀಗ ಬಸ್ರಿ ಬೇರೆ. ಹೌದು, ನಾನು ಪ್ರೆಗ್ನೆಂಟು. ಆದ್ರೆ ಏನಿವಾಗ? ಏನ್ ಮಾಡ್ಬೇಕಂದ್ರೂ ನಿನ್ ಪರ್ಮಿಷನ್ ತಗೋಬೇಕಾ? ತಗೋಬೇಕು ಕಣೆ. ವಸು ಗೊತ್ತಿಲ್ದೆ ಈ ಮನೆಯಲ್ಲಿ ಯಾರು ಏನು ಮಾಡಬಾರ್ದು. ನೀವಿರಿ ಚಿಕ್ಕಮ್ಮ. ನೋಡು ಹಾರಿಕಾ, ಪ್ರೆಗ್ನೆಂಟ್ ಆಗಿರೋರು ಒಂಟಿಯಾಗಿ ಆಚೆ ಹೋಗೋದು ಅಷ್ಟು ಒಳ್ಳೇದಲ್ಲ. ನನ್ನ ಬಗ್ಗೆ ನಾನು ನೋಡ್ಕೋತೀನಿ. ನಿನ್ ಕೇರಿಂಗ್ ನನಗೆ ಬೇಕಾಗಿಲ್ಲ. ಅದು ಕೇರಿಂಗ್ ಅಲ್ಲ ಕಣೆ, ಮೇಲ್ವಿಚಾರಣೆ. ಅವಳು ಗೊತ್ತಿಲ್ದೆ ನೀನ್ ಏನೋ ಮಾಡ್ತಿದ್ಯಾ ಅನ್ನೋ ಅನುಮಾನ. ದೊಡ್ಡೋರಾಗಿ ಯಾಕೆ ಹೀಗ್ ಮಾತಾಡ್ತೀರಾ ಚಿಕ್ಕಮ್ಮ? ಹಾರಿಕಾ ತುಂಬಾ ವೀಕ್ ಆಗಿದ್ದಾಳೆ. ಮನೆಯಲ್ಲೇ 2-3 ಸಲ ತಲೆ ಸುತ್ತ ಬಿದ್ದಿದ್ದಾಳೆ. ನಾನೇನಾದ್ರೂ ರೋಡಲ್ಲಿ ಬಿದ್ರೆ ಯಾರಾದ್ರೂ ಒಬ್ರು ನನಗೆ ಹೆಲ್ಪ್ ಮಾಡ್ತಾರೆ ಬಿಡಕ್ಕ. ರಿಸ್ಕ್ ಯಾಕೆ ಹಾರಿಕಾ? ನಿನ್ ಜೊತೆ ನಾನು ಬರ್ತೀನಿ. ನನ್ ಜೊತೆ ಯಾರು ಬರೋ ಅವಶ್ಯಕತೆ ಇಲ್ಲ. ಹೋಗ್ಲಿ, ನನ್ನಾದ್ರೂ ಕರ್ಕೊಂಡು ಹೋಗೆ. ವಸು ಅಷ್ಟೊಂದು ಹೇಳ್ತಿದ್ದಾಳಲ್ಲ. ನನ್ ಜೊತೆ ನೀನ್ ಕೂಡ ಬರೋದ್ ಬೇಡ. ಹೇಳಿದ ಮಾತ್ ಕೇಳು ಹಾರಿಕಾ. ನಿನಗೇನಾದ್ರೂ ಆದ್ರೆ? ನನಗೇನಾದ್ರೂ ಆದ್ರೆ ಅದು ಈ ಮನೇಲೇ ಆಗತ್ತೆ. ಹೊರಗಡೆ ನಾನು ಸೇಫ್ ಆಗೇ ಇರ್ತೀನಿ. ಇನ್ನು ಮುಂದೆ ನಾನು ಏನ್ ಮಾಡ್ಬೇಕಾದ್ರೂ ನಿಮ್ ಪರ್ಮಿಷನ್ ತಗೋಬೇಕು ಅಂದ್ರೆ ಹೇಳಿ. ನೆಕ್ಸ್ಟ್ ಟೈಮಿಂದ ನಿಮಗೆ ಅಪ್ಲಿಕೇಶನ್ ಹಾಕ್ತೀನಿ. ಈಗ ನನಗೆ ಆಚೆ ಹೋಗಕ್ ಬಿಡಿ. ಬಾಯ್. ಹಾರಿಕಾ, ಹಾರಿಕಾ, ಇವಳು ಖಂಡಿತ ಏನೋ ಮುಚ್ಚಿಡ್ತಾ ಇದ್ದಾಳೆ. ನನ್ನನ್ನು ಬರ್ಬೇಡ ಅಂತಿದ್ದಾಳೆ ಅಂದ್ರೆ ಯಾವುದೋ ದೊಡ್ಡ ರಹಸ್ಯನೇ ಆಗಿರ್ಬೇಕು. ಹಾರಿಕಾ ಎಲ್ಲಿಗೆ ಹೋಗ್ತಿದ್ದಾಳೆ? ಡಾಕ್ಟರ್ ಚೆಕಪ್ಗೋಸ್ಕರನಾ? ಇಲ್ಲ ಇನ್ಯಾರನ್ನಾದ್ರೂ ಭೇಟಿ ಮಾಡಕ್ ಹೋಗ್ತಿದ್ದಾಳಾ? ಕಮಾನ್ ಬೇಬಿ, ಯಾಕೆ ಇಷ್ಟು ಲೇಟ್ ಮಾಡಿದೆ? ನಿನಗೇನು, ಫೋನ್ ಮಾಡಿ ಸಿಗೋಣ ಅಂತ ಆರ್ಡರ್ ಮಾಡ್ತೀಯಾ? ಮನೇಲಿ ಮ್ಯಾನೇಜ್ ಮಾಡಿ ಬರೋದಕ್ಕೆ ನಾನಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ? ಯಾಕಷ್ಟು ಟೆನ್ಷನ್ ಬೇಬಿ? ಖುಷಿಯಿಂದ ನನ್ನ ಹತ್ರ ಬರ್ಬೋದಲ್ವಾ? ನಿನ್ನ ಹೂವಲ್ಲಿಟ್ಟು ನೋಡ್ಕೋತೀನಿ. ಶಟಪ್ ಆದಿತ್ಯ, ಇನ್ನೊಂದು ಸಲ ಆ ಮಾತು ಹೇಳ್ಬೇಡ. ಏನಾದ್ರೂ ಅಂದ್ರೆ ನಾನು ಈಗಲೇ ಹೊರಟೋಗ್ತೀನಿ. ಕೂಲ್ ಬೇಬಿ, ರಿಲ್ಯಾಕ್ಸ್. ಯಾಕೆ ಸೀರಿಯಸ್ ಆಗ್ತಿದ್ಯಾ? ಈಗ ನೀನು ಪ್ರೆಗ್ನೆಂಟ್, ತುಂಬ ಪ್ರಶಾಂತವಾಗಿರ್ಬೇಕು. ಕೂತ್ಕೋ. ನಮ್ಮ ಬೇಬಿ ಗ್ರೋತ್ ಹೇಗಿದೆ? ಹೆಲ್ದಿಯಾಗೇ ಇದೆ ತಾನೆ? ಯಾವ ಪ್ರಾಬ್ಲಮ್ ಇಲ್ಲ ತಾನೆ? ಏನಾದ್ರೂ ಇದ್ರೆ ಹೇಳು. ಫಸ್ಟ್ ನನ್ನ ಯಾಕೆ ಕರ್ದೆ ಅಂತ ಹೇಳು ಆದಿತ್ಯ. ನಾನು ಬೇಗ ಮನೆಗೆ ಹೋಗ್ಬೇಕು. ಹೇಳ್ತೀನಿ, ಯಾಕೆ ಅವಸರ? ನಮ್ಮ ಬೇಬಿ ಬಗ್ಗೆ ಮಾತಾಡೋದು ಕೂಡ ಇಂಪಾರ್ಟೆಂಟೇ ಅಲ್ವಾ? ಆ ಟಾಪಿಕ್ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ನಿನ್ನ ಹೊಟ್ಟೆಲಿರೋ ಬೇಬಿಗೆ ನೀನ್ ಮದರ್ ಆದ್ರೆ ನಾನ್ ಫಾದರು. ನಾವು ಪೇರೆಂಟ್ಸ್ ಆಗ್ತಾ ಇದ್ದೀವಿ. ಸ್ಟಾಪ್ ಇಟ್ ಆದಿತ್ಯ, ನನಗೆ ಎಂಬ್ಯಾರೆಸಿಂಗ್ ಆಗ್ತಿದೆ. ಯಾಕೆ? ನಾವು ಮಾಡಿದ್ದು ತಪ್ಪಿರ್ಬೋದು, ಆದ್ರೆ ನಾವು ಪೇರೆಂಟ್ಸ್ ಆಗ್ತಿದೀವಿ ಅನ್ನೋ ವಿಷಯ ನಿಜನೇ ಅಲ್ವಾ? ಅದನ್ನ ಬಿಟ್ಟು ಬೇರೆ ಏನಾದ್ರೂ ಮಾತಾಡು. ನನಗೆ ಎರಡೇ ಗೊತ್ತಿರೋದು ಬೇಬಿ. ಒಂದು, ನಮ್ಮ ಬೇಬಿನ ನೋಡ್ಕೊಳ್ಳೋದು. ಎರಡನೇದು, ಆ ಅಭಿ ಮೇಲೆ ಸೇಡ್ ತೀರಿಸ್ಕೊಳ್ಳೋದು. ಆ ಅಭಿ ಮೇಲೆ ನಾನು ಸೇಡ್ ತೀರಿಸ್ಕೊಂಡ್ಮೇಲೆ ನೀನು ನನ್ನ ಹತ್ರ ಬಂದ್ಬಿಡು. ನಾನು ಅರ್ಧ ಪ್ರಾಪರ್ಟಿನ ನಿನಗೆ ಕೊಡ್ತೀನಿ. ಅವಶ್ಯಕತೆ ಇಲ್ಲ. ಆಲ್ರೆಡಿ ನಮ್ಮ ಆಸ್ತಿಲಿ ಅರ್ಧ ನನಗೆ ಬರೆದು ಕೊಡ್ತೀನಿ ಅಂತ ನಮ್ಮವ್ರು ಹೇಳಿದ್ದಾರೆ. ಓಹೋ, ನೀನು ತುಂಬ ಲಕ್ಕಿ ಹಾರಿಕಾ. ನಿನಗೆ ಅಲ್ಲೂ ಕೂಡ ಅರ್ಧ ಆಸ್ತಿ ಸಿಗ್ತಿದೆ, ನಾನು ಅರ್ಧ ಆಸ್ತಿ ಕೊಡ್ತೀನಿ. ನಮ್ಮ ಬೇಬಿ ಜೊತೆ ನೀನು ಎಂಜಾಯ್ ಮಾಡ್ಬೋದು.
ನಂದಿನಿ. ಛೀ, ನೀನ್ ಇಂಥ ಚೀಟರ್ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ ಹೋಟೆಲ್ ಬೆಳಿತಿರೋ ಮಗುಗೆ ತಂದೆ ನಮ್ಮ ಅಖಿಲ್ ಬಾವ ಅಲ್ವಾ ಇವನ?